ನಾಳೆ 11 ಗಂಟೆಗೆ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸ್ತಾ ಇದ್ದೀವಿ. ಇಲ್ಲಿ ಬೆಂಗಳೂರಿನಲ್ಲಿ ಇಲ್ಲೇ ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆ ಸಭೆ ನಡೆಸ್ತೀವಿ. ಅಲ್ಲಿ ಕೂಡ ರೈತರ ಪ್ರತಿಭಟನೆ ಬಗ್ಗೆ ಮತ್ತೆ FRP ಏನು ಅದಕ್ಕಿಂತ ಹೆಚ್ಚು ಕೊಡಬೇಕು ಅಂತ ಏನು ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀವಿ. ಆಮೇಲೆ ರೈತರು 1 ಗಂಟೆಗೆ ರೈತ ಮುಖಂಡರುಗಳ ಸಭೆಯನ್ನ ಕರೆದಿದ್ದೀವಿ. ನಾಳೆನೆ 11ರಿಂದ ನಾಳೆ 12ರಿಂದ 1 ಗಂಟೆವರೆಗೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು, 1 ಗಂಟೆಯಿಂದ ರೈತ ಮುಖಂಡರುಗಳು ಹಾವೇರಿ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಎಲ್ಲ ಇಡೀ ರಾಜ್ಯದ ರೈತರ ಮುಖಂಡರುಗಳ ಸಭೆ ಕರೆದಿಲ್ಲ. ಎಲ್ಲಿ ಚಳುವಳಿ ಪ್ರತಿಭಟನೆ ನಡೀತಾ ಇದೆ ರಾಜ್ಯದ ಮುಖಂಡರುಗಳನ್ನ ರೈತ ಮುಖಂಡರುಗಳ ಸಭೆಯನ್ನ ಕರೆದಿದ್ದಾರೆ. ಅದ್ರ ಜೊತೆಗೆ ನಾಳೆನೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದಾರೆ. ನನಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಪತ್ರ ಬರೀತಾ ಇದ್ದಾರೆ. ಅವರು ತಕ್ಷಣ ಟೈಮ್ ಕೊಟ್ಟರೆ ನಾನು ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಪ್ರಧಾನಮಂತ್ರಿಗಳಿಗೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ರೈತರು ಪ್ರತಿಭಟನೆ ಬಗ್ಗೆ, ರೈತರು ಏನನ್ನ ಒತ್ತಾಯ ಮಾಡ್ತಾ ಇದ್ದಾರೆ ಅದರ ಬಗ್ಗೆ. ಯಾಕಂತಂದ್ರೆ ಕನಿಷ್ಠ ಪಕ್ಷ 3,500 ಒಂದು ಟನ್ಗೆ ಕೊಡಬೇಕು ಅಂತೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ನಾವು ನಮ್ಮ DC ಮೂಲಕ ಮತ್ತೆ SP ಮೂಲಕ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಅವ್ರ ಜೊತೆ ಕಳಿಸಿದ್ದೀವಿ. ಏನಪ್ಪಾ ಅಂತಂದ್ರೆ 3,200 ರೂಪಾಯಿ 3,200 ರೂಪಾಯಿ ಹೇಳ್ದೆ 3,200 ರೂಪಾಯಿವರೆಗೂ ಎಲ್ಲಿದ್ದೇವೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಚರ್ಚೆ ನಡೆಸಿ 11.25 ರಿಕವರಿ ಬಂದ್ರೆ 3,200 ರೂಪಾಯಿ 11.25 ರಿಕವರಿ ಬಂದ್ರೆ ಹೌದೌದು ಹೊರತುಪಡಿಸಿ ಯಾವುದು ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್. ಅದಕ್ಕೆ ನಾಳೆ ಕರೆದು ಮಾತಾಡ್ತಾ ಇದ್ದೀನಪ್ಪ ರೈತರು ಮಾಲೀಕರ ಜೊತೆ. ತಾಳಿ ನಾ ಹೇಳ್ಬಿಟ್ಮೇಲೆ ಆಮೇಲೆ ಕೇಳಿ.
ಕೇಳಪ್ಪ, ನಾ ಇನ್ನು ಮುಗಿಸಿಲ್ಲ. 10.25 ರಿಕವರಿ ಬಂದ್ರೆ 3,100 ರೂಪಾಯಿ. 10.25 ರಿಕವರಿ ಬಂದ್ರೆ 3,100 ರೂಪಾಯಿ. ಇದನ್ನ ರೈತರಿಗೆ ಮುಟ್ಸಿದೀವಿ. ನಿನ್ನೆ ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ನಮ್ಮ HK ಪಾಟೀಲ್ರು ಕೂಡ ಆಮಂತ್ರಣ ಕೊಟ್ಟಿದ್ದಾರೆ. ಆಮೇಲೆ ಸರ್, ಇದು ಬೆಲ್ಗಾಮ್ನಾಗ ಏನು 3,200 3,100 ಇದ್ರ ಜೊತೆಗೆ 900 ರೂಪಾಯಿ ಇದು ಖರ್ಚು ಬರ್ತದೆ ಕಟಾವು. ಅದು ಕಟಾವು ಮತ್ತು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ 900 ರೂಪಾಯಿ ಬರ್ತದೆ. 4,200 ಆಗುತ್ತೆ. 4,100 4,100 ಆಗ್ತದೆ. ಆಮೇಲೆ 3,000 4,000. ಆಮೇಲೆ ಇಟ್ ವೇರೀಸ್ ರಿಕವರಿ. ಈಗ 10.25 FRP ನಿಗದಿ ಮಾಡಲಿಕ್ಕೆ ಮೂಲ ಇಟ್ಕೊಂಡಿದ್ದಾರೆ, ಬೇಸಿಕ್ ರಿಕವರಿ. ಅದ್ರ ಮೇಲೆ ಇನ್ನೂ ಅದಕ್ಕಿಂತ ಜಾಸ್ತಿ ಬರ್ತದೆ. 12 ಬರ್ಬೋದು, 12.5 ಬರ್ಬೋದು, 12.5 ಬರ್ಬೋದು. ಈ ಮಹಾರಾಷ್ಟ್ರದವರು ರಿಕವರಿ ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸಗಳಿದ್ದಾವೆ. 13.5 ಅಲ್ಲಿಗೆ 13.5 ಇದೆ ರಿಕವರಿ. ರಿಕವರಿ ಪರ್ಸೆಂಟೇಜ್ ಇದೆಯಲ್ಲ 13.5 ಇದೆ. ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಇದೆ ನೋಡಿ. ಆಮೇಲೆ ಮಹಾರಾಷ್ಟ್ರದಲ್ಲಿ 40ಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು 2,515ರಿಂದ 3,635 ಡಿಪೆಂಡಿಂಗ್ ಅಪಾನ್ ದಿ ರಿಕವರಿ. ಇಳುವರಿ ಎಷ್ಟಿದೆ ಅದರ ಮೇಲೆ. $2,015ರಿಂದ 3,635 ರೂಪಾಯಿವರೆಗೂ ಮಹಾರಾಷ್ಟ್ರದಲ್ಲಿ ಕೊಡ್ತಾರೆ, ಡಿಪೆಂಡಿಂಗ್ ಅಪಾನ್ ದಿ ರಿಕವರಿ ಪರ್ಸೆಂಟೇಜ್. ಒಟ್ಟಾರೆಯಾಗಿ ನಾಳೆ ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ. ಮಾಲೀಕರ ಜೊತೆ ಮಾತಾಡಿ. ಈಗ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತದ್ದು 3,550 FRP ಫಿಕ್ಸ್ ಮಾಡಿರುವಂತದ್ದು 3,550 ರೂಪಾಯಿ, 3,290 ರೂಪಾಯಿ. ಅದು ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ 900 rupees. 3,550 ರೂಪಾಯಿಲಿ 900 ರೂಪಾಯಿ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಒಳಗೊಂಡಿದೆ ಅದು. ಆದ್ರೆ ಈಗ ನಮ್ಮ ಸರ್ಕಾರ ಈಗ ಏನು 3,200 ಹೇಳಿದೀವಲ್ಲ, ಅದು ಪ್ಲಸ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ 4,100 ಆಗ್ತದೆ, 4,200 ಆಗ್ತದೆ. ಇಲ್ಲಿ 800ರಿಂದ 1,000 ರೂಪಾಯಿ ಆಗ್ತದೆ. 750 to ಫಿಗರ್ ತಗೊಂಡಿದ್ದಾರೆ ಕೇಂದ್ರ ಸರ್ಕಾರ, ಇನ್ಕ್ಲೂಡಿಂಗ್ ಆಫ್ ಅದು ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ಅದು ಕೇಂದ್ರ ಸರ್ಕಾರದ 3,550 ರೂಪಾಯಿ. ಆದ್ರೆ ಇಲ್ಲಿ ಸ್ಟೇಟ್ ನಲ್ಲಿ 3,200 ಪ್ಲಸ್ 800ರಿಂದ 1,000 ರೂಪಾಯಿವರೆಗೆ ಡಿಫರೆನ್ಸ್ ಆಗ್ತದೆ. ನೀವು ಹೇಳಿದಾಗೆ ಅಂದ್ರೆ 4,000 ದಾಟ್ತದೆ ನಮ್ದು ಕೇಂದ್ರ. ಅದು ಮೈನಸ್ ಟ್ರಾನ್ಸ್ಪೋರ್ಟ್, ಮೈನಸ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.